ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಸರ್ವರಿಗೂ ಶರಣು ಶರಣಾರ್ಥಿ. ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ್ ಹಾರ್ಕೂಡ್ ಇವರ ವತಿಯಿಂದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಹಯೋಗದಲ್ಲಿ 4ನೇ ಕಾಯಕ ಉತ್ಸವ 2026 ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ್ ಹಾರ್ಕೂಡ್ ಅವರ ಒಂದು ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ನಾಳೆಯಿಂದ 2 ದಿವಸ 7 ಮತ್ತು 8 ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾಯಕ ಉತ್ಸವ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ಇವರು ವಹಿಸಿಕೊಳ್ಳಲಿದ್ದಾರೆ. ಇದರ ಒಂದು ಸಂಯೋಜಕರು ಶರಣರಾದ ಬಸವರಾಜ್ ಪಾಟೀಲ್ ಸೇಡಂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ್ ಅವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಸಂಚಾಲನೆಯನ್ನು ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಈ ಒಂದು ಕಾಯಕ ಉತ್ಸವದ ಸಂಚಾಲಕತ್ವದಲ್ಲಿ ನಡೀತಾ ಇದೆ. ಭಾಳ ಒಳ್ಳೆಯ ರೀತಿಯಿಂದ ಎಲ್ಲ ಈ ಒಂದು ಪ್ರತಿಯೊಂದು ಸಮಿತಿ ಇಲ್ಲಿ ಮಾಡಲಾಗಿದೆ. ವೇದಿಕೆ ಸಮಿತಿ, ಆಮೇಲೆ ಅಂಗಡಿಗಳ ಸಮಿತಿ, ಆಮೇಲೆ ಪ್ರಸಾದದ ಸಮಿತಿ, ಎಲ್ಲ ಸಮಿತಿಗಳು ಇಲ್ಲಿವರೆಗೆ ಭಾಳ ಅಚ್ಚುಕಟ್ಟಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ವೇದಿಕೆಯೂ ಸಿದ್ಧಗೊಂಡಿದೆ, ಎಲ್ಲ ಸ್ಟಾಲ್ಗಳನ್ನು ಕೂಡ ಸಿದ್ಧಗೊಂಡಿದ್ದಾವೆ. ಮತ್ತು ನಾಳೆ ಬರ್ತಕ್ಕಂಥವ್ರನ್ನು ಕೂಡ ಈಗಾಗಲೇ ಕೆಲವರು ಎಲ್ಲ ಬಂದು ಸ್ಟಾಲು ಎಲ್ಲ ತಮ್ಮ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಭಾಳ ಒಳ್ಳೆಯ ರೀತಿಯಿಂದ ಈ ಒಂದು 4ನೇ ಕಾಯಕ ಉತ್ಸವ ಜರುಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ನಮ್ಮ 2 ದಿವಸದ ದಾಸೋಹದ ಸೇವೆಯನ್ನು ಶರಣರಾಗಿರ್ತಕ್ಕಂಥ ರಾಜ್ಕುಮಾರ್ ಚಿತ್ತಣ್ಣ ಪಾಟೀಲ್ ಹಾರ್ಕೂಡ್ ರಜಿತ್ ಕನ್ಸ್ಟ್ರಕ್ಷನ್ ಕಲಬುರಗಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅವ್ರು ಸ್ವಯಂ ಇಚ್ಛೆಯಿಂದ ಅಪ್ಪೋರು ಇಲ್ಲಿ ಕಾಯಕ ಉತ್ಸವ ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಭಾಳ ಸಂತೋಷಪಟ್ಟು ಆ ಕಾಯಕ ಉತ್ಸವದಲ್ಲಿ ನಾನು 2 ದಿವಸ ದಾಸೋಹ ಮಾಡ್ತೀನಂತ ಸ್ವಯಂ ಇಚ್ಛೆಯಿಂದ ಅವರು ಒಪ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಪೂಜ್ಯರು ಸರ್ವರು ಗುರು ಬಸವಣ್ಣನವರು ಆಶೀರ್ವಾದ ಮಾಡಲಿ ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅದಕ್ಕೆ ನಾಳೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಉದ್ಘಾಟನೆ 11 ಗಂಟೆಗೆ ಉದ್ಘಾಟನೆಗೊಳ್ಳುತ್ತದೆ. ಅದರಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ಸಾನ್ನಿಧ್ಯ ವಹಿಸ್ಕೊಳ್ತಾ ಇದ್ದಾರೆ. ದಿವ್ಯ ನೇತೃತ್ವ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಹಾರ್ಕೂಡ್ ಪೂಜ್ಯರು ವಹಿಸ್ಕೊಳ್ತಾ ಇದ್ದಾರೆ. ಸಮ್ಮುಖ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ವಹಿಸ್ಕೊಳ್ತಾ ಇದ್ದಾರೆ. ಆಶಯ ನುಡಿ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾಡ್ತಾ ಇದ್ದಾರೆ. ಇದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ಬಸವ ಕಲ್ಯಾಣದ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶರಣರಾದ ಶರಣು ಸಲಗರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಶರಣ ರಮೇಶ್ ರಾಜೋಳೆ ಅವರು ವಿಶೇಷವಾಗಿರ್ತಕ್ಕಂಥ ಅನುಭವವನ್ನು ಅವ್ರು ನೀಡ್ತಾ ಇದ್ದಾರೆ. ಬಸವ ಗುರು ಪೂಜೆ ಸುಭಾಷ್ ಚಂದ್ರ ನಾಗರಳೆ ಅವರು ಮಾಡ್ತಾ ಇದ್ದಾರೆ. ಮತ್ತು ಕುಮಾರಿ ರಾಜಶ್ರೀ ದಿಲೀಪ್ ಕುಮಾರ್ ಸ್ವಾಮಿ ಅವರು ವಚನ ಸಂಗೀತ ನೆರವೇರಿಸಿಕೊಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಕ್ಕಳು ವಿವಿಧ ಶಾಲೆಯ ಮಕ್ಕಳು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಮತ್ತು ಸಾಯಂಕಾಲ ಕಾಯಕ ಚಿಂತನ ಗೋಷ್ಠಿ ನಡೀತದೆ 5:30 ಗಂಟೆಗೆ ಪೂಜ್ಯರ ಒಂದು ಸನ್ನಿಧಾನದಲ್ಲಿ. ವಿಶೇಷ ಉಪನ್ಯಾಸ ಶರಣ ಅಂಬರಾಯ ಉಗಾಜಿಯವರು ಕೊಹಿನೂರು ಶಿಕ್ಷಕರು ಅವರು ಆಗಮಿಸ್ತಾ ಇದ್ದಾರೆ. ಮತ್ತು ಸಂಗೀತ ಶಿವಕುಮಾರ್ ಪಾಂಚಾಳ್ ಅವರಿಂದ ವಚನ ಸಂಗೀತ ಜರುಗ್ತಾ ಇದೆ. ಮತ್ತು ನಾಡಿದ್ದು 8ನೇ ತಾರೀಕಿನ ದಿವಸ ಅವತ್ತಿನ ದಿವಸ ನಾಳೆ ಬೆಳಗ್ಗೆ 11 ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ಮಾನ. 8ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಎಲ್ಲ ಶರಣ ಸಮುದಾಯದವರಿಗೆ ಗೌರವ ಸನ್ಮಾನ ಹಾರ್ಕೂಡ್ ಮಟ್ಟದಿಂದ ನೆರವೇರ್ತಾ ಇದೆ. ಈಗಾಗಲೇ ಅವರು ಎಲ್ಲರಿಗೂ ಮನೆಗೆ ಹೋಗಿ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ತಲುಪಿಸಲಾಗಿದೆ. ಅವರೆಲ್ಲರೂ ಬರ್ತೀವಂತ ತಿಳ್ಕೊಂಡು ಹೇಳಿದ್ದಾರೆ. ಅವರೆಲ್ಲರಿಗೂ ಎಲ್ಲ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲ ಕಾಯಕ ಸಮುದಾಯದವರಿಗೆ ಗೌರವ ಸನ್ಮಾನ ನಡೀತಾ ಇದೆ. ಮತ್ತು ಅವತ್ತಿನ ದಿವಸನೇ ಸಾಯಂಕಾಲ 8ನೇ ತಾರೀಕಿನ ದಿವಸ ಶ್ರೀ ಚನ್ನಬಸವ ಕಾಯಕ ರತ್ನ ಪ್ರಶಸ್ತಿ ಪುರಸ್ಕೃತರು ಶರಣ ಚಂದ್ರಶೇಖರ್ ಸೋಮಶೆಟ್ಟಿ ಚಿತ್ರಕಲಾವಿದರು ಬೀದರ್ ಅವರು ಅದ್ಭುತವಾಗಿರ್ತಕ್ಕಂಥ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಚಿತ್ರ ಮತ್ತು ಸಾಹಿತ್ಯ ಕುರಿತು ಅವರ ಮಾಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಆ ಕಲೆಯನ್ನು ನೋಡಿ ಅಪ್ಪೋರು ಈ ಸಲ ಪ್ರಶಸ್ತಿ ಅವರಿಗೆ ಕೊಡಬೇಕು ಅಂತ ತಿಳ್ಕೊಂಡು ಅವರು ಘೋಷಣೆ ಮಾಡಿ 6 ತಿಂಗಳಾಯಿತು. ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ನಡೀತಾ ಇದೆ. ಆ ಪ್ರದಾನನೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಈಶ್ವರ್ ಬಿ ಖಂಡ್ರೆ ಅವರು ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಡಾಕ್ಟರ್ ಚಿತ್ಕಳಾ ಜೆ ಮಠಪತಿ ಅವರು ಮಾಡ್ತಾ ಇದ್ದಾರೆ. ಈ ಬಸವಜ್ಯೋತಿ ಪ್ರಜ್ವಲನೆ ಶರಣ BK ಹಿರೇಮಠ್ ನಿವೃತ್ತ ಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಅವರು ಮಾಡ್ತಾ ಇದ್ದಾರೆ.
ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ವಿಶೇಷ ಅಂದರೆ ಯೋಗ ನೃತ್ಯ ಕುಮಾರಿ ಶ್ರದ್ಧಾ ಶರಣಬಸಪ್ಪ ಪಾಟೀಲ್ ನೇರ್ಕೂಡ್ ಕಲಬುರಗಿ ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಅದ್ರ ಜೊತೆಗೆ ಈ ಒಂದು ಕಾಯಕ ಲೋಕಲ್ ಮೇಡ್ ಲೋಕಲ್ದವರೇ ತಗೊಳ್ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಹಾರ್ಕೂಡು ಮಠದಿಂದ ಕ್ಷೇತ್ರ ಸಮಿತಿಯ ಸಹಯೋಗದಲ್ಲಿ ಪ್ರತಿ ವರ್ಷ ಇದು 4ನೇ ಕಾಯಕ ಉತ್ಸವ. ಅದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಮಾರಂಭ ನಾಳೆಯಿಂದ ಪ್ರಾರಂಭಗೊಳ್ಳಲಿದೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶರಣ ಬಂಧುಗಳು ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೊಳ್ಬೇಕು. ವಿಶೇಷವಾಗಿ ಇಲ್ಲಿ ಏನು ಬುಕ್ ಸ್ಟಾಲ್ ಹಾಕ್ಲಿಕ್ಕೆ ಬರ್ತಾ ಇದ್ದಾರಲ್ಲ ಅಂಥವ್ರದ್ದು ಸಾಮಾನು ನೀವೆಲ್ಲರೂ ಖರೀದಿ ಮಾಡಬೇಕು. ಮತ್ತು ಇನ್ನೂ ದುಕಾನ್ ಹಾಕ್ತಕ್ಕಂಥವ್ರನ್ನು ಕೂಡ ಬೇಗನೆ ಬಂದು ಇಲ್ಲಿ ದುಕಾನ್ಗಳನ್ನು ಕೂಡ ಹಾಕಬೇಕು ಅಂತ ತಿಳ್ಕೊಂಡು ಇದು ಮತ್ತು ಉಚಿತವಾಗಿ ಯಾವುದೇ ಈ ಅಂಗಡಿಗೆ ಯಾವುದೋ ಇಲ್ಲಿ ಅಪ್ಪೋರು ನಿಗದಿ ಮಾಡಿಲ್ಲ, ಬೆಲೆ ಇಲ್ಲ, ಉಚಿತವಾಗಿ ಆ ಒಂದು ಅಂಗಡಿಗಳನ್ನು ನಿಮಗೆ ಕೊಡ್ತಾರೆ. ಇರ್ಲಿಕ್ಕೂ ಉಚಿತ ವ್ಯವಸ್ಥೆ ಇದೆ, ಪ್ರಸಾದ ವ್ಯವಸ್ಥೆ ಇದೆ. ಅದಕ್ಕೆ ಬೇರೆ ಬೇರೆ ಕಡೆಯಿಂದನೂ ಕೂಡ ತಾವೆಲ್ಲರೂ ಬಂದು ತಾವು ನಿರ್ಮಾಣ ಮಾಡಿರ್ತಕ್ಕಂಥ ವಸ್ತುಗಳನ್ನು ಇಲ್ಲಿ ಬಂದು ಮಾರಾಟ ಮಾಡ್ಕೊಳ್ಬೇಕು. ಮತ್ತೆಲ್ಲ ಜನ ಬಂದು ಆ ವಸ್ತುಗಳನ್ನು ಕೂಡ ನಿಮಗೆ ಉಪಯೋಗ ಆಗ್ತಕ್ಕಂಥ ವಸ್ತುಗಳೇ ಅದಾವ, ಅಂತ ವಸ್ತುಗಳನ್ನು ಖರೀದಿಸಬೇಕು ಅಂತ ತಿಳ್ಕೊಂಡು ನಾನು ಪ್ರಾರ್ಥಿಸಿ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ.
ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.